ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅನದರ್ ಡೇ ಅನದರ್ ಬ್ಲಾಗ್ ಇನ್ ನಮ್ಮ ಬೆಂಗಳೂರು. ಸೊ ಈಗ ಆ್ಯಕ್ಚುಲಿ ಬಂದ್ಬಿಡು ಮಧ್ಯಾಹ್ನ 2:15 ನೋಡಿ. ಕ್ಲೌಡು ವೆದರ್ ಹೆಂಗಿದೆ ಅಂದರೆ, ಈ ಕಡೆ ಬಿಸಿಲೂ ಇದೆ, ಈ ಕಡೆ ರೈಟಾಗಿ ಬಿಸ್ಲಿಂಗು ಆಗ್ತಾ ಇದೆ. ಮಿಕ್ಸ್ಡ್ ವೆದರ್ ಕಂಡೀಷನ್ ಅಂತೂ ಎಲ್ಲ ನಮ್ಮ ಬೆಂಗಳೂರಲ್ಲಿ ಮಾತ್ರ ಸಾಧ್ಯ ಅಂತ ಅನ್ಕೊಳ್ಳಿ. ಶನಿವಾರ ಆಗಿರೋದ್ರಿಂದ, ವೀಕೆಂಡ್ ಆಗಿರೋದ್ರಿಂದ ನಮ್ಮೆಲ್ಲ ಕಾರ್ಪೊರೇಟ್ ಲೈಫ್ಗೂ ಒಂದು ಬ್ರೇಕ್ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಒಂದು ಶಾರ್ಟ್ ರೈಡು. ಸೊ ಹೆಚ್ಚು ಕಮ್ಮಿ ನಮ್ಮನೆಯಿಂದ 50 ಕಿಲೋಮೀಟ್ರು, ನಿಮಗೆ ಹೆಬ್ಬಾಳಿಂದ ಒಂದು 38 ಕಿಲೋಮೀಟ್ರ್ ಬೀಳ್ಬೋದೇನೋ. ಬಂದ್ಬಿಟ್ಟು ಅವತಿ ಲೇಕ್ ಅಂತ. ಸೊ ಅದೊಂದು ನಿಮಗೆ ನಿಯರ್ಲಿ ನಂದಿ ಹಿಲ್ಸ್ ಹತ್ತತ್ರ ಬರ್ಬೋದೇನೋ. ಈ ಕಾರ್ ಅಪ್ಪ ಕ್ರೇಜಿ ಅನ್ಸೋದು. 14 ಲಕ್ಷ ರೂಪಾಯಿ ನಮ್ಮ ಬೆಂಗಳೂರಿಗೆ ಒಳ್ಳೆ ಕಾರ್ ಅನ್ಕೊಂಡಿದ್ದು ಕಾಂಬೆಟ್. ಬಟ್ ಏನು ಅಂತಂದ್ರೆ, ನಮ್ಮಂತ ಮಿಡಲ್ ಕ್ಲಾಸ್ ಅವ್ರಿಗೆ 14 ಲಕ್ಷ ರೂಪಾಯಿ ಈ ಚಿಕ್ಕ ಕಾರ್ ಕೊಡ್ಬೇಕಾ ಅಂತ ಬೇಜಾರಾಗುತ್ತೆ ಅಷ್ಟೇ. ಅದು ಬಿಟ್ರೆ ನನಗೆ ಗೊತ್ತಿರಂಗೆ ಪ್ರಾಕ್ಟಿಕಲ್ ಥಿಂಕಿಂಗ್ ಅಂತ ನೋಡಿದ್ರೆ ಬೆಂಗಳೂರಿಗೆ ಒಳ್ಳೆ ಕಾರ್ ಅನ್ಕೋತೀನಿ ಅದು. ಸೊ ನೋಡಿ, ಇಲ್ಲಿ ಬೆಂಗಳೂರು ಫ್ರೀ ಆಗಿದ್ರೆ ಸಾಕು ಅನಿಸ್ತು ಅನ್ನೋಷ್ಟೊಳಗಡೆ ಟ್ರಾಫಿಕ್ ಬರಂಗಿದೆ. ಆ ವೈಬ್ ಗೊತ್ತಾಗ್ತಾ ಇದೆ. ಆಸ್ ಎ ಬೆಂಗಳೂರಿಯನ್ ಯು ನೋ ದ ವೈಬ್. ಎಲ್ಲೆಲ್ಲಿ ಟ್ರಾಫಿಕ್ ಬರುತ್ತೆ. JH ಮೋಸ್ಟ್ಲಿ ಜಾರ್ಖಂಡ್ ರಿಜಿಸ್ಟ್ರೇಷನ್, ಅಲ್ಲಿಂದ ಎಲ್ಲ ಇಲ್ಲಿಗೆ ಓಡಿಸ್ಕೊಂಡ್ಬರ್ತಾರೆ, ಅಥವಾ ಮೋಸ್ಟ್ಲಿ ಟ್ರೈನ್ಗೆ ಹಿಂಗೆ ಹಾಕೊಂಡ್ಬಂದಿರ್ಬೋದು, ಅಥವಾ ವ್ಯಾನ್ಗೆ ಹಾಕೊಂಡ್ಬಂದಿರ್ಬೋದು, ಯಾರು ಗೊತ್ತು. ಟ್ರಾಫಿಕ್ ಇಲ್ಲ ಅನ್ಕೊಂಡಿದ ತಕ್ಷಣ ಟ್ರಾಫಿಕ್ ಕೊಡೋದೇ ನಮ್ಮ ಬೆಂಗಳೂರು. ನಾನು ಯಾರ ಕಣ್ಣಿಗೆ ಕೆಟ್ಟವನಾಗಿ ಇದೀನೋ ದಯವಿಟ್ಟು ನಿಮ್ಮ ಕಣ್ಣುಗಳನ್ನು ದಾನ ಮಾಡಿ ಬಿಡಿ. ಏಕೆಂದರೆ ನಾನು ಚೇಂಜ್ ಆಗೋ ಮಗಾನೇ ಅಲ್ಲ. ಒಂದು ಸ್ವಲ್ಪ ರೋಡ್ ಬೆಟರ್ ಆಗಿದೆ ಆ್ಯಕ್ಚುಲಿ. ಲಾಸ್ಟ್ ಟೈಮ್ ಬಂದಾಗ ತುಂಬ ವಾಟರ್ಸ್ ಎಲ್ಲ ಇದ್ದು. ಬಾ ಮೋಸ್ಟ್ಲಿ ಒಂದು ಸ್ವಲ್ಪ ಲ್ಯಾಂಡ್ ಡ್ರೈ ಆಗಿರೋ ಕಾರಣದಿಂದ ಒಂದು ಸ್ವಲ್ಪ ವಾಟರ್ಸ್ ಕಮ್ಮಿ ಕಾಣಿಸ್ತಾ ಇರಬೇಕು. ಮತ್ತೆ ನೋಡಿ, ಮಳೆ ಬರುವ ಸೂಚನೆ ಎಲ್ಲ ಇದೆ. ಮಳೆ ಬರುವ ಸೂಚನೆ ಅಲ್ಲ, ಮಳೆ ಬರ್ತಾ ಇದೆ ಆ್ಯಕ್ಚುಲಿ. ಲೈಟಾಗಿ ರಿಸ್ಲಿಂಗ್ ಆಗ್ತಾ ಇದೆ. ಮುಂದೆ ಅಟ್ಲೀಸ್ಟ್ ಹೆಬ್ಬಾಳ್ ಹತ್ರ ರೈಟ್ ತಗೊಂಡು ಅವ್ರನ್ನ ಮೀಟ್ ಮಾಡಿಬಿಟ್ಟು ಗಾಡಿ ನಿಲ್ಲಿಸ್ಬಿಡ್ತೀನಿ. ಇದೇ ನಮ್ಮ ಹೆಬ್ಬಾಳ್ ಹೊಸ ಫ್ಲೈಓವರು. ರೀಸೆಂಟಾಗಿ DKC ಅವರು ಇದು ಮಾಡಿರೋದು. ಹೆವಿ ಮಳೆ. ವೈಸರ್ ಅಂತ ಹಾಕೊಂಡು ಓಡ್ಸೋಕ್ಕಾಗ್ತಾ ಇಲ್ಲ, ಫಾಗ್ ಆಗ್ತಾ ಇದೆ. ಸೊ ಅದಕ್ಕೆ ವೈಸರ್ ತೆಗೆದುಬಿಟ್ಟೆ ಓಡ್ಸೋಣ ಒಂದು ಸ್ವಲ್ಪ ಹೊತ್ತು. ನೋಡಿ ಮತ್ತೆ ಎಷ್ಟು ಬಿಸಿಲಿದೆ, ಎಷ್ಟು ಕ್ರೇಜಿಯಾಗಿ ಮಳೆ ಬಂತು ಅಂತಂದ್ರೆ, ಒಂದು ಆಲ್ಮೋಸ್ಟ್ 30 ಮಿನಿಟ್ಸ್ ಅನ್ಕೋಬಿಡಿ ಹೆವಿ ಮಳೆ ಬಂತು. ವೈಸರ್ ತೆಕ್ಕೊಂಡು ಓಡ್ಸಕ್ಕಾಗಲ್ಲ. ಅಯ್ಯೋ ನೋಡಿ, ಈಗ ಬಿಸಿಲು ಹಂಗೆ ನೆತ್ತಿ ಮೇಲೆ ಹೊಡಿತಾ ಐತೆ. ನನ್ ಗ್ಲೌಸ್ ಕೂಡ ತಂದೆ ಹಾಕೊಳ್ಳೋಣ ಅಂತ ಗ್ಲೌಸ್ ನ ಬ್ಯಾಗ್ ಒಳಗಡೆ ಇಟ್ಬಿಟ್ಟೆ. ಮಳೆ ಟೈಮಲ್ಲಿ ಪ್ರಾಬ್ಲಿ ಜಗತ್ತಲ್ಲಿ ಯಾವ ವೆದರ್ ಕೂಡ ಪ್ರೆಡಿಕ್ಟ್ ಮಾಡ್ಬಿಡ್ಬೋದು. ನಮ್ಮ ಬೆಂಗಳೂರು ವೆದರ್ನ ಪ್ರೆಡಿಕ್ಟ್ ಮಾಡೋದು ಬಹಳ ಕಷ್ಟ ಅನ್ಸುತ್ತೆ. 10 ನಿಮಿಷ ಹಂಗಿರುತ್ತೆ, 10 ನಿಮಿಷ ಹಿಂಗಿರುತ್ತೆ. ಮುಂದೆ ಗಾಡಿ ಸೂಪರ್. ಬಾಡಿ ಯಾಕಣ್ಣ ತೋರಿಸ್ತಾ ಇದ್ದೀರಾ? ಬಿಗ್ ಬೇ. ಸೊ ರೀಸೆಂಟ್ ಆಗಿ ತುಂಬಾ ಫೇಮಸ್ ಆಗಿರೋ ಸ್ಪಾಟು. ಆಕ್ಚುಲಿ ನಾನು ಸುಮಾರು ಸಲ ಹೋಗಿದ್ದೀನಿ, ಚೆನ್ನಾಗಿದೆ. ಯು ಗೆಟ್ ಡಿಫ್ರೆಂಟ್ ಫೀಲಿಂಗ್. ಇಲ್ಲಿಂದ 30 ನಿಮಿಷ ಅಂತೆ. ಗೆಟ್ ಯುವರ್ ಫೀಲ್ ಆಕ್ಚುಲಿ. ಇಟ್ಸ್ ಅ ಗುಡ್ ಪ್ಲೇಸ್ ಆಕ್ಚುಲಿ. ಬೈಕರ್ಸ್ ಸುಮಾರು ಜನ ಈ ಸೈಡ್ ರೈಡ್ ಮಾಡ್ತೀವಲ್ಲ, ಅಲ್ಲಿ ಹೋಗಿ ಒಂದೊಂದ್ಸಲ ಸುಮಾರು ಜನ ಅಲ್ಲಿಗೆ ಅಂತಾನೆ ರೈಡ್ ಮಾಡ್ತಾರೆ. ಅದೇ ನೋಡಿ, ಈ ಲೆಫ್ಟ್ ತಗೋಬಹುದು, ವಿಚ್ ಗೋಸ್ ಟು ನಂದಿ ಹಿಲ್ಸ್. ಇಲ್ಲ ಸ್ಟ್ರೈಟ್ ಹೋಗಿ ಕೂಡ ಲೆಫ್ಟ್ ತಗೋಬಹುದು. ಪಾಕಶಾಲಾ, ನಂದಿ, ಉಪಚರ್, ಲಾಟ್ಸ್ ಆಫ್ ಬೈಕರ್ ಸ್ಪಾಟ್. ನೀವು ವೀಕೆಂಡು ಅರ್ಲಿ ಮಾರ್ನಿಂಗ್ ಬಂದ್ಬಿಟ್ರೆ ಒಳ್ಳೆ ಬೈಕರ್ಸ್ ನ ನೋಡ್ತೀರಾ. ಆಕ್ಚುಲಿ ಒಳ್ಳೆ ಬೈಕರ್ಸ್ ಅನ್ನೋದಕ್ಕಿಂತ ಒಳ್ಳೆ ಬೈಕ್ಸ್ ನ ನೋಡ್ತೀರಾ ಆಕ್ಚುಲಿ. ನೋಡಿ, ಇದು ಹೆಂಗ ಕ್ರೇಜಿ ಆಗಿದೆ ಮ್ಯಾಪ್. ಹಿಂಗೋಗಿ ಹೋಗ್ಬೇಕಂತ ಇಲ್ಲ ದಾರಿ ಕೊಟ್ಬಿಟ್ಟಿದ್ರೆ ಹಿಂಗಿದ್ದಿರೋದು. ಸ್ವಾಗತ ಅವಂತಿ ಗ್ರಾಮ, ನಂದಿ ಹಿಲ್ಸ್. ನಂದಿ ಹಿಲ್ಸ್ ಹೋಗ್ಬೋದು. ಸೂಪರ್. ಇದೇನಾ ಲೇಕು? ಶಾಕ್ ಆಗೋಗ್ಬಿಡ್ತೀನಿ ಇಷ್ಟು ಚಿಕ್ಕ ಲೇಕ್ ಆದ್ರೆ. ಮೋಸ್ಟ್ಲಿ ಇದೇ ಇರಬೇಕು. ಇದೇ ಲೇಕು, ಅವಂತಿ ಲೇಕ್. ಅವಂತಿ ಲೇಕು ಪರವಾಗಿಲ್ಲ, ಒಂದು ಲೆವೆಲ್ಗೆ ಒಂದು ಟೈಮ್ ಹೋಗ್ಬೋದು. ಅದೇನ್ ಜಸ್ಟ್ ರಿಯಲ್ ಸ್ಪಾಟ್ ಅಂತ ಅಲ್ಲ. ನಿಮ್ಗೆ ಅಲ್ಲಿ ಸ್ಮಾಲ್ ಲೇಕ್ ಇರತ್ತೆ, ಮತ್ತೆ ಫಿಶ್ ಗೀಸ್ ಕೊಡ್ತಾರೆ. ಟೇಸ್ಟ್ ಗೀಸ್ ಮಾಡ್ಕೊಂಡು 1 or 2 hours ಬೇಕಷ್ಟು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು. ತುಂಬಾ ವೈಡ್ ಆಗೋ ಇಲ್ಲ ಜಾಗ ಬಂದ್ಬಿಟ್ಟು ಸ್ವಲ್ಪ
ಮೋಸ್ಟ್ಲಿ ಇದೇನು ಗೊತ್ತಾ, ಯಾವ್ದೋ ಒಂದು ಲೇಕ್ ಇರುತ್ತೆ ಅಕ್ಕಪಕ್ಕ ಅಲ್ಲಿ ವಿಲೇಜ್ ಹತ್ರ, ಅದನ್ನೇ ಜನ ಟೂರಿಸ್ಟ್ ಸ್ಪಾಟ್ ಮಾಡ್ಕೋಬಿಟ್ಟವ್ರು ಅಷ್ಟೇ. ಫಿಶ್ ಮಾರಕ್ ಸ್ಟಾರ್ಟ್ ಮಾಡಿ ಅದು ಇನ್ಸ್ಟಾಗ್ರಾಮ್ ಇಂದ ಫೇಮಸ್ ಆಗಿರೋ ಜಾಗ ಅನ್ಸುತ್ತೆ. ಬಟ್ ಒನ್ ಟೈಮ್ ಹೋಗಿ ಬರ್ಬೋದು ಅಷ್ಟೇ. ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರ್ಬೇಕು. ಬಟ್ ಅದೇ ಒಂಥರ ಗ್ರೇಟ್ ವೈಬ್, ಮಸ್ಟ್ ವಿಸಿಟ್ ನಿಯರ್ ಬೆಂಗಳೂರು ಆ ತರ ಸ್ಪಾಟ್ ಅಂತೂ ಏನಲ್ಲ ಇದು. ಇಲ್ಲಾಂದ್ರೆ ನೀವು ನಂದಿ ಹಿಲ್ಸ್ ಯಾವತ್ತಾದ್ರೂ ಹೋಗೋ ಟೈಮಲ್ಲಿ ವಾಪಸ್ ಬರ್ತಾ ಹಂಗೆ ನೋಡ್ಕೊಂಡ್ ಬರ್ಬೋದು. ನಂದಿ ಹಿಲ್ಸ್ ರೋಡ್ ಅಲ್ಲೇ ಇದೆ ಲಿಟ್ರಲಿ. ನಿಮ್ಗೆ ಅದು ಏನೊಂದು ಡಿವಿಯೇಷನ್ 2 ಮಿನಿಟ್ಸ್ 5 ಮಿನಿಟ್ಸ್ ಡಿವಿಯೇಷನ್ ಆಗೋದು ಅಷ್ಟೇ. ನಾನು ಅಷ್ಟೊಂದು ಏನು ಕ್ರೇಜಿ ಆಗಿಲ್ದಾರ ಕಾರಣ ಜಾಸ್ತಿ ಕ್ಯಾಪ್ಚರ್ ಮಾಡಕ್ ಹೋಗ್ಲಿಲ್ಲ. ಒಂದು ಫೋಟೋ ತೆಗ್ದಿದ್ದೀನಿ, ನಾನು ಹಾಕ್ತೀನಿ ಅಷ್ಟೇ. ಬೈಕಲ್ಲಿ ಬಂದ್ರೆ ಇದೊಂದು ಕ್ರೇಜಿ ಅಡ್ವಾಂಟೇಜ್ ಒಬ್ರು, ಯಾವ ಟೋಲಲ್ಲೂ ದುಡ್ಡು ಕಟ್ಟಂಗಿಲ್ಲ. ಯಾವ್ದೋ ಕಾರು ಮೋಸ್ಟ್ಲಿ ಆಕ್ಸಿಡೆಂಟ್ ಏನಾರು ಆಗಿರ್ಬೇಕು, ಆಕ್ಸಿಡೆಂಟ್ ಆದಂಗಿಲ್ಲ, ಮೋಸ್ಟ್ಲಿ ಬ್ರೇಕ್ ಡೌನ್ ಏನೋ ಆಗಿರುತ್ತೆ, ಅದಕ್ಕೆ ಟೋ ಮಾಡಿಸ್ಕೊಂಡು ಹೋಗ್ತಾ ಇದಾರೆ. ಆಕ್ಚುಲಿ ಅವಂತಿ ಬೆಟ್ಟಕ್ಕಿಂತ ಬೆಂಗಳೂರಲ್ಲಿ ತುಂಬಾ ಒಳ್ಳೊಳ್ಳೆ ಸ್ಪಾಟ್ಸ್ ಇದೆ ಹೋಗಿ ನೋಡ್ಕೊಂಡ್ ಬರಕ್ಕೆ ನಿಮ್ಗೆ ಒಂದ್ ದಿವಸದಲ್ಲಿ. ಇದೇನಾರು ನೀವು ಆ ಜಾಗ ಎಲ್ಲ ಕವರ್ ಮಾಡ್ಬಿಟ್ಟಿದೀನಿ, ಸುಮ್ನೆ ಮನೇಲಿ ಬೋರ್ ಆಗ್ತಾ ಇದೆ ಅಂತ ಅಂದ್ರೆ 1 hour ಹೋಗಕ್ಕೆ, 1.5 hour ಹೋಗಕ್ಕೆ, 1.5 hour ಬರಕ್ಕೆ, ಅಲ್ಲಿ 1 hour ಚಿಲ್ಲು. ಸೊ ಟೋಟಲಿ ಒಂದು 4 to 5 hours ಬೇಕಾದ್ರೆ ನೀವು ಟೈಮ್ ಸ್ಪೆಂಡ್ ಮಾಡ್ಕೊಂಡ್ ಬರ್ಬೋದು. ಫುಡ್ ಅಂತ ಕ್ರೇಜಿ ಟೇಸ್ಟ್ ಏನಿಲ್ಲ, ಬಟ್ ಚೆನ್ನಾಗಿತ್ತು. ನೀವು ಹೋದ್ರೆ ಫಿಶ್ ಎಲ್ಲ ಟ್ರೈ ಮಾಡಿ. ಎಗ್ ರೈಸ್ ಓಕೆ ಅಂತದೇನು ಗ್ರೇಟ್ ಟೇಸ್ಟ್ ಅಲ್ಲ, ಬಟ್ ಫಿಶ್ ಫ್ರೆಶ್ ಆಗಿರೋ ಕಾರಣದಿಂದ ಅಲ್ಲೇ ಹಿಡಿತಾ ಇರ್ತಾರೆ. ಕೋಲಾರ್ಗೆ ಹೋಗ್ತೀರಾ ಅಂತ ಅಂದ್ರೆ ಇಲ್ಲಿ ಲೆಫ್ಟ್ ತಗೊಳ್ಳಿ. ನೀವು ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಅಂತ ಅಂದ್ರೆ ಮುಂದೆ ಹೋಗ್ಬಿಟ್ಟು ಯೂಟರ್ನ್ ತಗೊಂಡು ಯೂಟರ್ನ್ ತಗೊಳ್ಳಿ. ಆಕ್ಚುಲಿ ನಾಟ್ ರೈಟ್ ಸೈಡ್ ಯೂಟರ್ನ್, ಲೆಫ್ಟ್ ಸೈಡ್ ಟರ್ನ್. ಇಲ್ಲಿದೆ ನೋಡಿ ಬೆಂಗಳೂರು ಲೆಫ್ಟ್. ಹಂಗೆ ನಮ್ಮ ಹೊಸಕೋಟೆನು ಫುಲ್ ಕ್ರೌಡ್ ಆಗಿ ಹೋಗ್ತೈತೆ ಟೋಲ್. ಅವಂತಿ ಲೇಕ್ ಹತ್ರ ಆಕ್ಚುಲಿ ಡ್ರಿಂಕ್ ಮಾಡಕ್ ಕೂಡ ಅವಕಾಶ ಇದೆ. ಸೊ ಅಲ್ಲೇ ಅರೇಂಜ್ ಮಾಡಿರ್ತಾರೆ. ನಿಮ್ಗೆ ಏನಾದ್ರು ಬಾಟ್ಲ್ಸ್ ತಗೊಂಡ್ ಹೋಗಂಗಿದ್ರೆ ತಗೊಂಡ್ ಹೋಗ್ಬಿಟ್ಟು ನೀವು ಅಲ್ಲಿ ಫಿಶ್ ಎಲ್ಲ ಹಾಕ್ಸ್ಕೊಂಡು ಡ್ರಿಂಕ್ಸ್ ಮಾಡ್ಬೋದು. ಮತ್ತೆ ನೋಡಿ ಕ್ರೇಜಿ ಮಳೆ ಮತ್ತೆ ಸ್ಟಾರ್ಟ್ ಆಯ್ತಂಗ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲೇ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗ್ ಇಲ್ಲೆಲ್ಲಾರು ಸೈಡ್ಗೆ ಹಾಕೋಬೇಕು. ಥ್ಯಾಂಕ್ ಯು, ಬಾಯ್ ಬಾಯ್.